ಸಖತ್ ವೈಬ್ರೇಷನ್ ಇದೆ, ಸಖತ್ ವೈಬ್ರೇಷನ್. ಬೆಂಗಳೂರಿನ ನೆನೆಸ್ಕೊಂಡ್ಬಿಟ್ಟಿದ್ದೀರಾ? ಬೆಂಗಳೂರು ಪೂರ ಕಬ್ಬು ನಾವು ಓದಿದ್ ನಾವು ಬೆಂಕಿ ಹಚ್ಚಿದ್ ನಾವು ನಮ್ಗೆ ಎನರ್ಜಿ ಕೊಡೋದು. ಹೊರಗಡೆ ಆಕ್ಚುಲಿ ಮೂರು ಮಳೆ ಬರ್ತಿದ್ದಲ್ಲ, ಬೆಳಗ್ಗೆಯಿಂದ ಸ್ವಲ್ಪ ಡಲ್ ಆಗಿತ್ತು, ಹೊರಗೆ ಬಂದಮೇಲೆ ವಾಪಸ್ ಆ ಎನರ್ಜಿ ಬಂದಿದೆ. ಥ್ಯಾಂಕ್ ಯು. ಖಂಡಿತ ಹೊಸಲ್ಲ ನನಗೆ. ಇಲ್ಲಿ ತಗೋ ಟೈಮಲ್ಲಿ ಜಿಮ್ ಮಾಡೋಕ್ಕೆ ಇಲ್ಲೇ ಕ್ಯಾಂಪಸ್ಗೆ ಬರ್ತಾ ಇದ್ದಾರೆ, ಇಲ್ಲೇ ಜಿಮ್ ಮಾಡ್ಕೊಂಡು ಬಂದಿದ್ದಾರೆ. ಗೊತ್ತಿದೆ ಬಡವರಸ್ಕಲ್ಲಿಂದ ದಾನಿ ಪಿಕ್ಚರ್ಸ್ನ ಶುರು ಮಾಡಿದ್ದು, ಅದರಿಂದ ಎಲ್ಲ ಚೆನ್ನಾಗಾಯ್ತು. ಇವಾಗ ಹೊಸ ನಿರ್ದೇಶಕರಿಗೆ ಒಂದಿಷ್ಟೆಲ್ಲ ಹೊಸ ಪ್ರತಿಭೆಗಳಿಗೆ ಒಂದಿಷ್ಟು ಸಿನಿಮಾಗಳು ಮಾಡೋಣ ಅಂತ ಹೇಳಿ ನಮ್ಮ ಪ್ರೊಡಕ್ಷನಿಂದ ಬಂದಿರೋರೆಲ್ಲ ಹೊಸ ನಿರ್ದೇಶಕರು ಈಗ ಮತ್ತೆ ಅದೇ ಥರದೊಂದು ಪ್ರಯತ್ನ ವಿದ್ಯಾಪತಿ ಅಂತ ಮೋಸ್ಟ್ಲಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ರಿಲೀಸ್ ಆಗುತ್ತೆ. ಟಗರುಪಲ್ಯ ನೀವೆಲ್ಲ ನೋಡಿರ್ತೀರ, ಅದೇ ಅದು ಇಕ್ಕಟ್ಟನ್ನೋ ಒಂದು ಸಿನಿಮಾ ನೋಡಿರ್ತೀರ. ನಾಗಭೂಷಣ್ ಲೀಡ್ ಆಗಿ ಮಾಡ್ತಿರುವಂಥದ್ದು ವಿದ್ಯಾಪತಿ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್, ನಗಿಸ್ತೀವಿ ತುಂಬ ಚೆನ್ನಾಗಿ. ಆ್ಯಕ್ಚುಲಿ ನನಗೂ ಭಯ ಇತ್ತು, ಟಗರು ಬರೋಕ್ಕಿಂತ ಮುಂಚೆ ಐ ವಾಸ್ ಇನ್ ವೆರಿ ಲಾಸ್ಟ್ ಫೇಸ್. ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಬಟ್ ಟಗರು ಬಂದಾಗ ತುಂಬ ಖುಷಿಯಾಯಿತು. ಓಕೆ, ವಿಲನ್ ಆದ್ರೂ ಶಿವಣ್ಣ ಜೊತೆ ಸ್ಕ್ರೀನ್ ಶೇರ್ ಮಾಡೋವಂಥದ್ದು ಅಂತ. ಬಟ್ ಶಿವಣ್ಣ ಅದನ್ನು ತುಂಬ ಕಂಫರ್ಟೇಬಲ್ ಆಗಿ ಫಸ್ಟ್ ಟೈಮ್ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದು. ನಮಗೆಲ್ಲ ಭಯ ಅಲ್ವಾ, ಒಬ್ಬರು ಸೂಪರ್ ಸ್ಟಾರ್ ಮುಂದೆ ನಿಂತ್ಕೊಂಡು ಅವ್ರಿಗೆ ಆವಾಜ್ ಹಾಕೋದು, ಅದು ತುಂಬ ಕಷ್ಟದ ಕೆಲಸ ಅದು. ಬಟ್ ಕ್ಯಾರೆಕ್ಟರ್ ಆಗಿ ನೀವು ಅದನ್ನು ಮಾಡಿ ಅಂತ ಹೇಳಿ ಅವರೇ ಧೈರ್ಯ ತುಂಬೋದು, ಹಂಗಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಸೂಪರ್ ಆಕ್ಟರ್, ಸೂಪರ್ ವಿಲನ್, ಸೂಪರ್ ಸ್ಟಾರ್. ಹಾಗೆ ಅವರು ಕಾಲೇಜ್ ಡೇಸಲ್ಲಿ ಒಬ್ಬರು ಟಾಪರ್ ಕೂಡ. ಸರ್, ನಿಮ್ಮ ಕಡೆಯಿಂದ ನಾವೆಲ್ಲ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಟಿಪ್ಸ್ ಕೊಡಿ ಸರ್, ಹೇಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು ಅಂತ. ಏನಿಲ್ಲ, ಈಗ ಚೆನ್ನಾಗಿ ಮಜಾ ಮಾಡ್ಬೇಕಾದ್ರೆ ಮಜಾ ಮಾಡಬೇಕು, ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡಬೇಕು, ಓದಬೇಕು, ಖುಷಿಯಾಗಿರ್ಬೇಕು, ಕಂಟಿನ್ಯೂಸ್ ಎಫರ್ಟ್ಸ್ ಇರೋದು. ಗೊತ್ತಾಯ್ತಲ್ಲ, ಮಜಾ ಮಾಡ್ಬೇಕಾದ್ರೆ ಮಜಾ ಮಾಡಬೇಕು, ಓದ್ಬೇಕಾದ್ರೆ ಓದಬೇಕು. ಇದು ಡಾಲಿ ಸರ್ ಹೇಳಿದ್ದಾರೆ, ಮೆಮೊರೀಸ್ ತುಂಬಾ ಇಂಪಾರ್ಟೆಂಟ್. ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾವಾಗಲೂ ಕೊನೆಗೆ ಸಂಪಾದನೆ ಏನಂದ್ರೆ ಒಳ್ಳೆ ನೆನಪುಗಳು, ಒಳ್ಳೆ ಸಂಬಂಧಗಳು, ತುಂಬಾ ದೊಡ್ಡ ಸಂಪಾದನೆ. ಅದನ್ನ ಯಾವಾಗಲೂ ಕಾಪಾಡ್ಕೊಳ್ಳಿ. ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿಲ್ಲ ನಾವು, ಏನಾದ್ರು ಮಾತಾಡ, ಯಾರು ತೊಂದರೆ ಕೊಡ್ರ, ಎಷ್ಟು ದುಡಿತಿದ್ಯೋ ಮಗನೇ ಅಂತ ಕೇಳಿಲ್ಲ ನಾವು. ಸಂಜೆ ಮನೆಗೆ ಬಂದ ಕೈಕಟ್ಟಾಗಿ ಸುಸ್ತಾಗಿರ್ತೀಯ ಮಕ್ಕಳ ಮಗ ಅಂತ ನನಗೇನ್ ಮಾಡಿದೆ ಅಂತ ಕೇಳಿಲ್ಲ ನನ್ನವ್ವ. ತನ್ನ ಮುಂಚೆ ಬಂದ್ರೆ ಬೆಣ್ಣೆ ಹಾಕಿ ಹುಡ್ಕಲ್ ತಿನ್ಕಲ್ ಚೆನ್ನಾಗಿಲ್ಲ ಮಗ ಅಂತ ನನ್ನ ಜೊತೆ ಕೂತಿ ಅದ್ರ ಮಾತಾಡುವಂತ ಕೇಳಿಲ್ಲ ನನ್ನವ್ವ. ಸೋಟ್ ಬಂದಾಗಲೆಲ್ಲ ಜೋಗ ಆಡಿ ಯಾವಾಗಲೂ ನಗ್ತಾ ಇಲ್ಲ ಮಗ ಅಂತ. ಈ ನನ್ಗೆ ಆಗಕ್ಕಿಲ್ಲ ಕಣ್ ಮಗ ಅಂತ ಅನ್ಲಿಲ್ಲ ನನ್ನವ್ವ. ಒಂದು ಮದುವೆ ಆಗ ಮಗ, ನಿಂಗೂ ಆಸರೆ ಆಗುತ್ತೆ ಅಂದ್ರು. ನೀನ್ ಕರ್ಕೊಂಡು ನನ್ಗೆ ಆಗಕ್ಕಿಲ್ಲ ಕಣೆ, ನಿನ್ನಂತವಳೆ ನಾನು ಕರ್ತೀಯಾನೆ ಅವ ಉಂಕನ್ ಸುಂಕಿಲ್ಲ ಮಗ, ನಾನಂತವಳೆ ಕರ್ತೀನಿ, ಜೊತೆಗೆ ನಾನು ಮಗಳಾಗುಟ್ಟಿ ನೀನು ಹಿಂಗೆ ನೋಡ್ಕೊಂತೀನಿ ಇಲ್ಲೋ ನನ್ನವ್ವ. ಎಲ್ಲ ತಾಯಂದ್ರೆ ಹಂಗೆ, ಎಲ್ಲ ಜಗತ್ತಿನ ಎಲ್ಲ ತಾಯಿಯಂದ್ರೂ ಹೀಗೇನೆ ಇರ್ತಾರೆ. ಬನ್ನಿ ಅವರು ಎಷ್ಟು
ಅದು ಸಾಂಗ್ ಅವಾಗ ಬಂದಿದೆ. ಇವಾಗ ಹೊಸ ಹಾಡು ಬರೀತೀನಿ. ಹಾಡಕ್ಕೆ ಬರಲ್ಲ. ಬರ್ತಾ ಇದೆ ಹೊರಗಡೆ ಲವ್ ಫೇಲ್ಯೂರ್ ಆಗೋದಕ್ಕೋಸ್ಕರ ಒಂದು ಕವಿತೆ ಹೇಳ್ತೀನಿ. ಯಾಕಂದ್ರೆ ನಾನು ಫಸ್ಟು even updated generation is there. We get the 7 years before as a mechanical engineer. I can understand. So event organization organize ಮಾಡೋದು difficulties challenges ಅಷ್ಟು ಇದ್ರು ಕೂಡ ಸೊ ಇಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡೋದು ಎಲ್ಲರೂ ಎಲ್ಲ ಫ್ಯಾಕಲ್ಟಿಗೂ ಹಾಗೆ ಎಲ್ಲ ಡಿಸಿಷನ್ ಕೂಡ ಸೊ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಮಾತಾಡೋದು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಸೊ ನಾವು ಕಂಪನಿ ಇದೆ ಸೊ ದಿಸ್ ಇಸ್ ನಾಟ್ ಅ ಸ್ಟಾರ್ಟ್ಅಪ್ ಫ್ರಮ್ ಸ್ಕ್ರಾಚ್ ಇಂದ ನಾವು ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಕಂಪನಿಯಲ್ಲಿ 1000 ಮತ್ತು ಮೋರ್ ದೆನ್ 20 lakhs profit ಅಂದ್ರೆ ಮೋರ್ ದೆನ್ 1000 ಹೌಸಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸಬ್ಸಿಡಿ ಮಾಡಿದ್ದೀವಿ ಸೊ ನಾನು ಇದನ್ನು ಏನು ನಾವು ಮೋಸ್ಟ್ ಆಫ್ ಡಿಫರೆಂಟ್ ಸಾಫ್ಟ್ವೇರ್ ಎಜುಕೇಶನ್ ಜಾಬ್ ಸೊ ನಾನು ಅಬ್ಸರ್ವ್ ಮಾಡಿದ್ರೆ ಈ ಜನರೇಷನ್ನಲ್ಲಿ ಸೊ ವಾಟ್ ದ ಚಾಲೆಂಜಸ್ ದೇ ಆರ್ ಫೇಸಿಂಗ್ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ದೇ ಆರ್ ಗುಡ್ ಅಂಡ್